अश्वमेधो मग्न सौरे शोक सागर से तरे। अश्वमेधाधिक रचाये यज्ञ परोपकार को। धर्म मर्यादा चला कर लाभ दे संसार को। नित्य श्रद्धा भक्ति से यज्ञादि हम करते रहे। रोग पीड़ित विश्व के संताप सब हरते रहे। मिट जाए मन से पाप अत्याचार की। कामनाएं पूर्ण होवे यज्ञ से नर नारी की। लाभकारी हो हवन हर जीवधारी के लिए। वायु जल सर्वत्र हो शुभ गंध को धारण किए। स्वार्थ भाव मिटे हमारा प्रेम पथ विस्तार हो। इधन मम का सार्थक प्रत्येक में व्यवहार हो। प्रेम रस में तृप्त होकर वंदना हम कर रहे। नाथ करुणा रूप करुणा आपके सब पर रहे। यज्ञ रूप प्रभु हमारे भाव उज्ज्वल कीजिए। छोड़ देवे चल कपट को मानसिक बल दीजिए। प्रभु आत्मिका बल दीजिए। भरोसा कर तो ईश्वर पर। तुझे धोखा नहीं होगा। भरोसा कर तो ईश्वर पर। तुझे धोखा नहीं होगा। ये जीवन बीत जाएगा। ये जीवन बीत जाएगा। तुझे रोना नहीं होगा। तुझे रोना नहीं होगा। भरोसा कर तो ईश्वर पर। तुझे धोखा नहीं होगा। कभी दुख है कभी सुख है। कभी दुख है कभी सुख है। ये जीवन धूप छाया है। ये जीवन धूप छाया है। हमसी में ही बीत डालो। बितानी ही यहाँ है। हमसी में ही बिता डालो। बितानी ही यह माया है। भरोसा कर तो ईश्वर पर। तुझे धोखा नहीं होगा। जो सुख हाँ ये तो हमसा देना। जो सुख हाँ ये तो हमसा देना। जो दुख आए तो सह लेना। जो दुख आए तो सह लेना। ये कहना कुछ में ना कहना कुछ भी कभी जग से। ना कहना कुछ कभी जग से। प्रभु से ही तो कह लेना। भरोसा कर तो ईश्वर पर। तुझे
धोखा नहीं होगा। ये कुछ भी तो नहीं जग में, ये कुछ भी तो नहीं जग में, तेरे बस कर्म की माया, तेरे बस कर्म की माया। तो उसको दुही धूप में बैठा, तू खुद ही धूप में बैठा, लगे निज रूप की छाया, लगे निज रूप की छाया। भरोसा कर तो ईश्वर पर, तुझे धोखा नहीं होगा। कहाँ ये था, कहाँ तू था, कहाँ ये था, कहाँ तू था, कभी तो सोच ओ बंदे, कभी तो सोच ओ बंदे। झुका कर जिसको कह दे, झुका कर जिसको कह दे, प्रभु वंदे, प्रभु वंदे, प्रभु वंदे, प्रभु वंदे। भरोसा कर तो ईश्वर पर, तुझे धोखा नहीं होगा। ಜಲಧಾರೆ ಬಗ್ಗೆ ಹೇಳಿ. ಜಲಧಾರೆ ಯಾವನಿರೋದು? ಯಾವನ್ ಯಾವ ಅವನೆಳದ ಗಂಧ ಗಾಳಿ ಮನ್ನ ಕಂಪತೀಡಿತೋ, ಮಣ್ಣ ತಂಪತೀರಿತೋ. ಯಾವ ನೆಲದ ಗಂಧ ಗಾಳಿ ಮನ್ನ ಕಂಪತೀಡಿತೋ, ಯಾವದರೆಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ, ಫಲಿಸಿ ಚಿಗುರು ತಂದಿತೋ. ಅದೇ ಎನ್ನ ಪುಣ್ಯಭೂಮಿ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ, ಅದೇ ಎನ್ನ ತಂಪತೀರಿತೋ. ಯಾವಧರಿಗೆ ವರ್ಷಧಾರೆ, ಯಾವಧರಿಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ, ಫಲಿಸಿ ಚಿಗುರು ತಂದಿತೋ. ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ. ಯಾನ್ ಬೇತೆ ಪನ್ರೆಪಿದರ್ಗೆ ಕಣ್ವಂತೋ ವಿಶ್ವಂ ಆರ್ಯಂ ಅಂದರೆ ವಿಶ್ವದ ಜನರನ್ನು ಆರ್ಯರನ್ನಾಗಿ ಮಾಡಬೇಕು ಅಂತ. ಹೊರಗಿನ ರಾಷ್ಟ್ರದವರೆಲ್ಲ ಭಾರತದ ಬಗ್ಗೆ ಹೇಳುವಾಗ ಒಳ್ಳೆ ಕಂಟ್ರಿ, ಒಳ್ಳೆ ಪ್ಲೇಸ್, ನಾವು ಪುಣ್ಯವನ್ನು ಪಡೆಯಬೇಕು, ಮೋಕ್ಷವನ್ನು ಪಡೆಯಬೇಕಂತ ಹೇಳಿದರೆ ನಾವು ಭಾರತದಲ್ಲಿ ಹುಟ್ಟಬೇಕು ಎನ್ನುವಂಥ ಅಭಿಪ್ರಾಯದಲ್ಲಿ ಹೊರಗಿನ ರಾಷ್ಟ್ರದವರೆಲ್ಲ ಇದ್ದಾರೆ. ಆದರೆ ಭಾರತದಲ್ಲಿದ್ದವರು ಏನು ಮಾಡ್ತಾರೆ? ವೆಸ್ಟರ್ನ್ ಕಲ್ಚರ್ನ ಹಿಂದೆ ಹೋಗಿ, ವೆಸ್ಟರ್ನ್ ಕಲ್ಚರ್ ಅಮೇರಿಕಕ್ಕೆ ಹೋಗುವುದು ದೊಡ್ಡದು, ಜರ್ಮನಿಗೆ ಹೋಗಿ ದೊಡ್ಡದು, ಯುರೋಪಲ್ಲಿ ಕಲಿಯುವುದು ದೊಡ್ಡದು ಅಂತ ಹಣಕ್ಕಾಗಿ ಅಲ್ಲಿ ಹರಿಗೆಯಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಹೊರಗಿನವರು ಭಾರತ ಗುರುವಿನ ಸ್ಥಾನದಲ್ಲಿದೆ, ನಾವು ಭಾರತದಲ್ಲಿ ಹೋಗಿ ಕಲಿಬೇಕು, ಪುಣ್ಯಭೂಮಿ ಅಂತ ಹೇಳ್ತಾ ಇದ್ದೇವೆ. ಭಾರತದಲ್ಲಿ ಹುಟ್ಟಬೇಕಾದ್ರೆ ಮುಂಚೆ ಅವರು ಹೇಳ್ತಿದ್ರು, ನಮ್ಮ ಋಷಿಗಳೆಲ್ಲ ಯಾರು ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರ ಎಲ್ಲ ಶಿಷ್ಯ ಬಂದದವರೆಲ್ಲ ಹೇಳ್ತಿದ್ರು. ಏಕೆಂತ ಹೇಳಿದರೆ ಭಾರತದಲ್ಲಿ ಹುಟ್ಟಿ ಬಂದರೆ ಅವರಿಗೆ ಸ್ವರ್ಗ ಅಂತ. ಅದು ಕೂಡ ಭಾರತದಲ್ಲಿ ಹುಟ್ಟಿದರೆ ಹೇಗೆ? ಅವರು ಸಾತ್ವಿಕ ಗುಣಕ್ಕೆ, ಸಾತ್ವಿಕ ಆಹಾರಕ್ಕೆ ಬರಬೇಕು. ರಾಜು ದೀಕ್ಷಿತ್ ಹೇಳ್ತಾನೆ ಅಲ್ಲಿ,
ಎಲ್ಲ ವರ್ಲ್ಡಲ್ಲಿ ಎಲ್ಲ ಕಡೆಯಲ್ಲಿ ರಾಷ್ಟ್ರದಲ್ಲಿ ತಿರುಗಿದಂತೆ ಸಾಧಾರಣ 200 ಕಂಟ್ರಿಗಳಿದೆ. ಆ ಕಂಟ್ರಿಗಳಲ್ಲೆಲ್ಲ ಸಿದುಗಾಡಿ ನಿಮ್ಮ ಫ್ರಿಜ್ಜಲ್ಲಿರುವಂತಹ ಹಣ್ಣು ಹಂಪಲುಗಳು ಬಾಕಿ ವಸ್ತುಗಳೆಲ್ಲ ಎಲ್ಲಿದ್ದು ಅದೆಲ್ಲ ಇಂಡಿಯದ್ದು. ಬೇರೆ ಕಡೆಯಲ್ಲಿ ಅದೆಲ್ಲ ಯಾವುದು ಸಿಗೋದಿಲ್ಲ. ನಮ್ಮಲ್ಲಿ ಎಷ್ಟು ಬೆಳೀತದೆ, ಒಂದು ಆ್ಯಪಲ್ನ ತೊಟ್ಟಿದ್ದಾಗೆ ಒಂದು ರಾಷ್ಟ್ರ, ಇದು ಭೂಮಿ ಒಂದು ರೌಂಡ್ ಆಕಾರದಲ್ಲಿ ಇದ್ದರೆ ಭಾರತ ಒಂದು ಆ್ಯಪಲ್ನ ತೊಟ್ಟಿದ್ದಾಗೆ. ಆ ತೊಟ್ಟಿನಿಂದ ಎಲ್ಲ ಆಹಾರ ನಾಭಿ ಇದ್ದ ಹಾಗೆ ಅಂತ ಹೇಳ್ತೇವಲ್ಲ, ಹಾಗೆ ನಾಭಿಯಿಂದ ಎಲ್ಲ ಆಹಾರಗಳು ನಾಭಿಯ ಮೂಲಕ ತಾಯಿಯ ಗರ್ಭದಲ್ಲಿ ಅಲ್ಲಿ ಮಗುಗೆ ಬೆಳೀತದೆ. ಹಾಗೆ ಇಡೀ ಬ್ರಹ್ಮಾಂಡವನ್ನು ಬೆಳೆಸುವಂಥ ಶಕ್ತಿ. ಎಷ್ಟು ಥರದ ಹಣ್ಣುಗಳು ಅವ್ರು ಹೇಳಿದ್ರು. ಈಗ ನಮ್ಮ ಪುಣ್ಯಭೂಮಿ ಎಷ್ಟು ಥರದ ಬಾಳೆಹಣ್ಣುಗಳು, ಎಷ್ಟು ಥರದ ಆ್ಯಪಲ್ಗಳು, ಬೇರೆ ಫ್ರೂಟ್ಸುಗಳು, ಬೇರೆ ತರಕಾರಿಗಳು, ಯಾವುದು ಜನರಿಗೆ ಬೇಕು. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ನಮ್ಮ ದೇಹದಲ್ಲಿ 100 ವರ್ಷವಾಗಿ ನಾವು ಒಳ್ಳೆ ರೀತಿಯಾಗಿ ಬದುಕಬೇಕಾದ್ರೆ ಭೂಮಿಯಲ್ಲಿ ದೇವರು, ಈ ಭಾರತ ಭೂಮಿಯಲ್ಲಿ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ. ಆದರೆ ಅದನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕು, ಯಾವ ರೀತಿಯಾಗಿ ಅದನ್ನು ಅನುಕರಣೆ ಮಾಡಬೇಕು, ಎಲ್ಲ ವಿಚಾರಗಳನ್ನು ವೇದಗಳಲ್ಲಿ ಕೊಟ್ಟಿದ್ದಾನೆ. ಕಣ್ ಸೃಷ್ಟಿ ರಚನೆ ವಾಲ ಪರಿಚಯ ದೇ ಭಗವಾನ್ ಕಾ ಚಿಂತನ್ ದ್ವಾರ ಉಸ್ಕೋಪಾನ ಕಾರ್ಯ ಹೇ ವಿದ್ವಾನ್ ಕಾ ಎಲ್ಲ ಹೇಳಿಕೊಟ್ಟಿದ್ದಾರೆ ವೇದಗಳಲ್ಲಿ. ಆದರೆ ನಾವು ಅದನ್ನು ಅನುಕರಣೆ ಮಾಡ್ತೇವಾ? ನಮಗೆ ಮಕ್ಕಳಿಗೆ ಆಗಬೇಕು ಪಿಜ್ಜಾ, ಐಸ್ ಕ್ರೀಮ್, ಕೇಕ್, ಅದರ ಹಿಂದೆ ಜಂಕ್ ಫುಡ್ಡಿನ ಹಿಂದೆ ಹೋಗಿಕೊಂಡು ನಮ್ಮ ಆಯುಷ್ಯವನ್ನು ನಾವು ಕಮ್ಮಿ ಮಾಡ್ತಾಯಿದ್ದೇವೆ. ನಮ್ಮ ಆಯುಷ್ಯ ಕರೆಕ್ಟಾಗಿ ಇರಬೇಕಾದ್ರೆ 100 ವರ್ಷ ನಾವು ಬದುಕಬೇಕಂತ ಹೇಳಿದರೆ ಅದು ಆಹಾರವನ್ನು ತಿನ್ನುವಂಥದ್ದನ್ನು ಸರಿಯಾಗಿ ತಿನ್ನಬೇಕು, ಸರಿಯಾಗಿ ಕ್ರಮದಲ್ಲಿ ಊಟ ಮಾಡಬೇಕು. ಯಾವ ದಿವಸ ಯಾವ ಆಹಾರ, ಇವತ್ತು ಆದಿತ್ಯವಾರ ಯಾವ ಆಹಾರ, ಸೋಮವಾರ ಯಾವುದು ಆಹಾರ, ಹಾಗೆ ಮಂಗಳವಾರ ಯಾವುದು ಆಹಾರ, ಬುಧವಾರ ಯಾವುದು ಆಹಾರ, ಹಾಗೆ ಗುರುವಾರ ಯಾವುದು ಆಹಾರ, ಶುಕ್ರವಾರ ಯಾವುದು ಆಹಾರ, ಶನಿವಾರ ಯಾವುದು ಆಹಾರ, ಹೀಗೆ ಎಲ್ಲ. ಶನಿವಾರ ಈಗ ಅಲ್ಲಿ ನಾವು ತಂತೇವೆ, ಆದಿತ್ಯವಾರ ತಿನ್ನುವಾಗ ಬೆಂಡೆಕಾಯಿ, ಕ್ಯಾರೆಟ್ ಇದು ಕಣ್ಣಿಗೆ ಸಂಬಂಧಪಟ್ಟದ್ದು. ಹಾಗೆ ಸೋಮವಾರ ತಿನ್ನುವಾಗ ಏನು ತಿಂತಿದ್ದೇವೆ, ಅಲ್ಲಿ ಸೊಪ್ಪು ತರಕಾರಿಗಳು ಅದನ್ನು ತಿಂತಿದ್ದೇವೆ. ಹಾಗೆಯೇ ಮಂಗಳವಾರ ಕುಜನಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದರೆ ಯಾವುದು ಅದರ ಪಾರ್ಟ್ಸ್ ನಮ್ಮ ದೇಹದ ಒಳಗಿದೆ, ಗಂಟಲು, ಥೈರಾಯ್ಡ್, ಅದಕ್ಕೆಲ್ಲ ನಿವಾರಣೆ ಆಗುವಂತಹ ಯಾವೆಲ್ಲ ಆಹಾರ ಇದೆ ಅದನ್ನು ನಾವು ನಿವಾರಣೆ ತಿನ್ನಬೇಕು. ಹಾಗೆ ಬುಧವಾರ ನರಗಳಿಗೆ ಸಂಬಂಧಪಟ್ಟದ್ದು, ಬುಧನ ವಾರ, ಅದಕ್ಕೆ ನರಗಳಿಗೆ ಸಂಬಂಧಪಟ್ಟ ಆಹಾರ ಅದನ್ನೆಲ್ಲ ಯಾವುದು ಹೀರೆಕಾಯಿ, ಬಾಕಿ ತರಕಾರಿಗಳಲ್ಲಿದೆ. ಹಾಗೆ ಯಾವುದು ಧಾನ್ಯದಲ್ಲಿ ಬುಧನ ಧಾನ್ಯ ಯಾವುದು ಅಂದರೆ ಅವರೆಕಾಯಿ, ಅಲಸಂಡೆ ಬೀಜ ಅದೆಲ್ಲ. ಹಾಗೆ ಗುರುವಾರ ತಿನ್ನುವಾಗ ಯಾವ ಆಹಾರ ತಿನ್ನಬೇಕು, ಗುರುವಾರ ದಿವಸ ಹೆಸರು, ಮೊಳಕೆ ಬಂದ ಹೆಸರು, ಗೆಡ್ಡೆ ಗೆಣಸುಗಳನ್ನೆಲ್ಲ ತಿನ್ನಬೇಕಂತ ಹೇಳ್ತದೆ. ಸುವರ್ಣಗೆಡ್ಡೆಯಿಂದ ಏನಾಗ್ತದೆ, ಗುರುವಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದರೆ, ಗುರುವಿಗೆ ಸಂಬಂಧಪಟ್ಟ ನಮ್ಮ ದೇಹದ ಒಳಗೆ ಏನಿದೆ, ನಮ್ಮ ಹಾರ್ಟ್ ಇದೆ, ಹೃದಯ ಇದೆ. ಅದರಲ್ಲಿ ರಕ್ತ ಸರಿಯಾಗಿ ಚಲನೆ ಆಗಬೇಕಾದ್ರೆ, ರಕ್ತ ಸರಿಯಾಗಿ ಬೆಳೆಸಬೇಕಾದ್ರೆ ಅಲ್ಲಿ ಪ್ರಾಣಮಯ ಕೋಶ ಅಂತ ಹೇಳ್ತೇವೆ. ನಮ್ಮ ಹೃದಯದಲ್ಲಿ ರಕ್ತ ಎಲ್ಲ ಸರಿಯಾಗಿ ಹರಿಯಬೇಕು. ಅದಕ್ಕೋಸ್ಕರ ನಾವು ಸುವರ್ಣಗೆಡ್ಡೆ ಆಸ್ಪತ್ರೆಯಲ್ಲಿ ಕೊಡ್ತಾರೆ, ಸುವರ್ಣಗೆಡ್ಡೆ, ಮೊಳಕೆ ಬಂದ ಹೆಸರು ಎಲ್ಲ. ಹಾಗೆ ಶುಕ್ರನಿಗೆ ಸಂಬಂಧಪಟ್ಟದ್ದು ನಮ್ಮ ದೇಹದಲ್ಲಿ ಹೊಟ್ಟೆ ಇದೆ. ಅದಕ್ಕೆ ನಾವು ಏನು ಮಾಡಬೇಕು, ಶುಕ್ರವಾರಕ್ಕೆ ಸಂಬಂಧಪಟ್ಟ ಆಹಾರ ಯಾವುದು, ಕಡಲೆ ಮತ್ತು ತೊಂಡೆಕಾಯಿ ದೇವಸ್ಥಾನದಲ್ಲೆಲ್ಲ ಮಾಡ್ತಾರೆ, ಮತ್ತು ಸೌತೆಕಾಯಿ ಅದು ಲಿವರಿಗೆಲ್ಲ ಸಂಬಂಧಪಟ್ಟದ್ದು, ಮತ್ತು ಯಾವುದು ಕುಂಬಳಕಾಯಿ, ಇದನ್ನೆಲ್ಲ ನಾವು ಮಾಡ್ತೇವೆ. ಅದು ನಮ್ಮ ದೇಹದ ಲಿವರನ್ನು ಸರಿ ಮಾಡ್ತದೆ, ಹೊಟ್ಟೆಯನ್ನು ಸರಿ ಮಾಡ್ತದೆ. ಹಾಗೆ ಸೋರೆಕಾಯಿ ಕೂಡ ಹಾಗೆ ಶನಿವಾರ ಯಾವುದು ಆಹಾರ, ಶನಿ ಆಹಾರ ಹುರುಳಿ ಮತ್ತು ಎಳ್ಳು. ಹುರುಳಿ ಹಾರ್ಸ್ ಗ್ರಾಮ್ ಅಂತ ಹೇಳ್ತೇವೆ. ನಮ್ಮ ಹುರುಳಿ ಇದು ಕುದುರೆ ಓಡಬೇಕಾದ್ರೆ, ಎತ್ತು ದನ ಇದು ಗದ್ದೆಯನ್ನು ಓಡಬೇಕಾದ್ರೆ ನಾವು ಏನು ಕೊಡೋದು, ಹುರುಳಿ ಸಾರು, ಹುರುಳಿ ಕೊಡ್ತಾ ಇದ್ದೇವೆ ಎಲ್ಲ ದನಕ್ಕೆ, ಇದಕ್ಕೆ ಎತ್ತುಗಳಿಗೆಲ್ಲ ಹುರುಳಿ ಕೊಟ್ಟರೆ ಅದು ಗಂಟು ನೋವು ಎಲ್ಲ ಹೋಗ್ತದೆ. ಕಾಲಿಗೆ ಸಂಬಂಧಪಟ್ಟದ್ದು ಶನಿ ಅಂತ ಹೇಳ್ತೇವೆ. ಶನಿಯನ್ನು ನೋಡಿ ಕಾಲನ್ನು ಮಾಡಿದ, ಶುಕ್ರವನ್ನು ನೋಡಿಕೊಂಡು ಹೊಟ್ಟೆಯನ್ನು ಮಾಡಿದ, ಹಾಗೆ ಗುರುವನ್ನು ನೋಡಿಕೊಂಡು ಎದೆಯ ಭಾಗವನ್ನು ಮಾಡಿದ, ಹಾಗೆ ಕುಜನನ್ನು ನೋಡಿಕೊಂಡು ಬುಧನನ್ನು ನೋಡಿಕೊಂಡು ನರಗಳನ್ನು ಮಾಡಿದ, ಕುಜನನ್ನು ನೋಡಿಕೊಂಡು ಗಂಟಲನ್ನು, ಥೈರಾಯ್ಡ್ ಇದೆಲ್ಲ ಅದಕ್ಕೆ ಮಾಡಿದ, ಮೇದೋಜೀರಕ ಗ್ರಂಥಿ ಇದನ್ನೆಲ್ಲ ಮಾಡಿದ. ಹಾಗೆ ಶನಿಯನ್ನು ನೋಡಿ ಗಂಟಲನ್ನು ಮಾಡಿದ, ಕುಜನನ್ನು ನೋಡಿಕೊಂಡು ಗಂಟಲನ್ನು ಮಾಡಿದ, ಅಗ್ನಿಯನ್ನು ನೋಡಿಕೊಂಡು ಬಾಯನ್ನು ಮಾಡಿದ, ಆಕಾಶವನ್ನು ನೋಡಿಕೊಂಡು ಕಿವಿಯನ್ನು ಮಾಡಿದ, ಸೂರ್ಯನನ್ನು ನೋಡಿಕೊಂಡು ಕಣ್ಣನ್ನು ಮಾಡಿದ, ಚಂದ್ರನನ್ನು ನೋಡಿಕೊಂಡು ಮನಸ್ಸನ್ನು ಮಾಡಿದ. ಹೀಗೆ ನಮ್ಮ ದೇಹವನ್ನು 28 ನಕ್ಷತ್ರಗಳ ಗುಣಸ್ವಭಾವಗಳು ನಮ್ಮ ದೇಹದ ಒಳಗೆ ಇದೆ. ಹಾಗೆ
5 ಪಂಚಮಹಾಭೂತಗಳ ಗುಣಸ್ವಭಾವ ನಮ್ಮ ದೇಹದ ಒಳಗಿದೆ. ಜಾತ ಚಕ್ಷು ಸೂರ್ಯ ಮನಸ್ಸೋ ಚಂದ್ರಮ. ಮನಸ್ಸನ್ನು ಚಂದ್ರನ ನೋಡಿಕೊಂಡು ಮಾಡ್ತಾನೆ, ಕಣ್ಣನ್ನು ಸೂರ್ಯನನ್ನು ನೋಡಿಕೊಂಡು ಮಾಡ್ತಾನೆ. ಈ ರೀತಿಯಾಗಿ ವೇದಗಳು ಎಲ್ಲ ಜ್ಞಾನವನ್ನು ನಮಗೆ ಕೊಡ್ತಾ ಇದೆ. ಅದಕ್ಕೆ ಅನುಗುಣವಾಗಿ ವೈದಿಕ ಪಥ ಮೇ ಚಲನೆ ವಾಲ ನಿಶ್ಚಯ ಉಸ್ಕೋ ಪಾಯೇಗ, ಉಸ್ ರಾಸ್ತಕ್ಕೆ ಚೋಡಾ ಕಿಸನೆ ಪಟಕ್ಕೆ ಪಟಕ್ಕೆ ಹೋ ಜಾಯೇಗ. ಹಾಗೆ ಅದನ್ನೆಲ್ಲ ಬಿಟ್ಟು ನಾವು ಏನೋ ತಪ್ಪು ದಾರಿಯಲ್ಲಿ ಹೋಗಿ ಸಂಸ್ಕಾರವನ್ನು ಬಿಡ್ತಾ ಇದ್ದೇವೆ. ಆ ಸಂಸ್ಕಾರವನ್ನು ಕಲಿಸುವಂಥ ಪ್ರಯತ್ನವನ್ನು ಆರ್ಯ ಸಮಾಜ ಮತ್ತೆ ಮಾಡುತ್ತಾ ಇದೆ. ಆ ಪ್ರಯತ್ನದ ಹತ್ರ ನಾವು ಮುಂದುವರಿಯೋಣ ಹಾಗೆ ಅಂತ ಹೇಳುತ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶಾಂತಿ ಪಾಠ ಪ್ರಾರ್ಥನೆ. ಓ ಅನಂತ ಜ್ಞಾನ ನೀಡಿ ಭಗವಾನ್, ಬ್ರಹ್ಮಾಂಡದಲ್ಲಿ ನೀನಿಲ್ಲದೆ ಎಡೆ ಇಲ್ಲ, ನಿನ್ನನ್ನರಿಯದ ವಸ್ತುವಿಲ್ಲ, ಜಗತ್ತಿನಲ್ಲಿ ಯಾರಿಂದಲೂ ಮೀರಲಾಗದ ಸತ್ಯ ನಿಯಮಗಳ ಏಕಮಾತ್ರ ನಿಯಮಕನು ನೀನು. ನಿನ್ನ ನಿಯಮಗಳಿಗೆ ತಲೆಬಾಗಿ ನಡೆಯುವ ಮನುಜನೇ ಧನ್ಯ. ಓ ಸರ್ವಸಾಕ್ಷಿ, ಇಂದು ನಿನ್ನೆದುರು ಅಸತ್ಯದಿಂದ ಸರಿದು ಸತ್ಯದ ಮಾರ್ಗದಲ್ಲಿ ಅಡಿಯಿಡುವ ವ್ರತವನ್ನು ಕೈಗೊಂಡಿರುವೆನು. ಮಾರ್ಗವು ದುರ್ಗಮವೆಂದು ನಿನ್ನ ಮಹಿಮೆ ಇಲ್ಲದೆ ಸಿದ್ಧಿಸದೆಂದು ನಿನ್ನನ್ನರಿವು ಸಾರುತ್ತಿರುವರು. ಎಲೆ ದೇವ, ಜೀವದಿಂದ ಇರುವವರೆಗೆ ಈ ವ್ರತವನ್ನು ಸಾಧಿಸುವ ಶಕ್ತಿ ಸಾಹಸವನ್ನು ನನಗನುಗ್ರಹಿಸು. ನೀನು ಸತ್ಯದ ನೆಲೆ ಬೀಡು, ಬೆಳಕಿನ ಬೆಳಕು, ಅಮೃತತ್ವದ ಪ್ರಭು. ಓ ಸ್ವಾಮಿ, ಕಟ್ಟುಹರಿದ ಇಂದ್ರಿಯಗಳು ಅಸತ್ಯದ ಕಡೆಗೆ, ಅಂಧಾಕಾರದ ಕಡೆಗೆ, ಮೃತ್ಯುವಿನ ಕಡೆಗೆ ನನ್ನನ್ನು ಸೆಳೆದೊಯ್ಯುತ್ತಿರುವುದು. ಕರುಣಾಳು ತಂದೆ, ನೀ ಹೆನ್ನ ಕೈ ಹಿಡಿದು ಸತ್ಯದ ಕಡೆಗೆ, ಬೆಳಕಿನ ಕಡೆಗೆ, ಅಮೃತತ್ವದ ಕಡೆಗೆ ಕರೆದೊಯ್ಯು. ಓ ಪರಮ ತೇಜಸ್ವಿ, ಸರ್ವಜ್ಞ, ಆದಿಗುರು, ನನಗೆ ಜ್ಞಾನವನ್ನು ದಯಪಾಲಿಸು. ಕುಟಿಲತನದ ಪಾಪಗಳಿಂದ ನಮ್ಮನ್ನು ಪಾರು ಮಾಡಿ ಕಲ್ಯಾಣ ಮಾರ್ಗದಲ್ಲಿ ಮುನ್ನಡೆಸು. ವಿಶ್ವಪೂಜ್ಯ, ನಿನಗೆ ಅನೇಕ ವಂದನೆಗಳು. ತ್ವಮೇವ ಮಾತಾ ಪಿತತ್ವಮೇವ, ತ್ವಮೇವ ಬಂಧುಶ್ಚ ಸಖತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ. ಒಟ್ಟಿಗೆ ಹೇಳುವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಆ ಬ್ರಹ್ಮಣೋ ಬ್ರಹ್ಮವರ್ಚಸ ಆ ರಾಷ್ಟ್ರೀ. ಓಂ ಆ ಬ್ರಹ್ಮವರ್ಚಸ ಜಾಯತ ಆ ರಾಷ್ಟ್ರೇ ರಾಜನ್ಯ ಶೂರ. ಏನೆಲ್ಲ ಬರೀ ಓದಿರ ಜಾಯತಂ ಅಹೋರಾಷ್ಟ್ರೇ ರಾಜನ್ಯಃ ಶೂರ ಈಶಭ್ಯಃ